ಇನ್ನು ಪಾಕ್ ಪರ ಘೋಷಣೆ ಆರೋಪ, ಪೊಲೀಸರಿಂದ ನಾಸಿರ್ ಹುಸೇನ್ ಬೆಂಬಲಿಗರ ವಿಚಾರಣೆ ನಡೆದಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬೆಂಬಲಿಗರ ವಿಚಾರಣೆ. ನಿನ್ನೆ ನಾಸಿರ್ ಹುಸೇನ್ ಹಿಂದೆ ನಿಂತಿದ್ದ ಬೆಂಬಲಿಗರು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿಯಿಂದ 3 ವಿಚಾರಣೆಯಾಗಿದೆ. ನಾಸಿರ್ ಜೊತೆಗಿದ್ದ ಕಾರ್ಯಕರ್ತರ ಕುರಿತು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. 3 ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಕರೆಯಿಸಿ 3 ವಿಚಾರಣೆ ಮಾಡ್ತಿದ್ದಾರೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧ ಪೊಲೀಸರು ನಾಸಿರ್ ಹುಸೇನ್ ಬೆಂಬಲಿಗರನ್ನ ಠಾಣೆಗೆ ಕರೆಯಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ, ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವೀಣಾ, ಇನ್ನು ನಿನ್ನೆ ಸಂಜೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆ ಕೂಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣವನ್ನು ದಾಖಲು ಮಾಡಿಕೊಂಡು ವಿಧಾನಸೌಧ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಯಾರೆಲ್ಲ ಕಾಣ್ತಾ ಇದ್ದಾರೆ, ವಿಡಿಯೋದಲ್ಲಿ ಇದ್ದಾರೆ, ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ಳುವ ಮೂಲಕ ಅವರೆಲ್ಲರನ್ನೂ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು, ಎಲ್ಲರ ಸಂಪರ್ಕಕ್ಕೆ ಮುಂದಾಗಿರುವಂತದ್ದು. ಅದರ ಜೊತೆ 3 ತಂಡಗಳನ್ನ ರಚನೆ ಮಾಡಿಕೊಂಡು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ ಅವ್ರನ್ನ ಹುಡುಕಾಟ ಮಾಡುವಂತ ನಿಟ್ಟಿನಲ್ಲಿ 3 ತಂಡಗಳು ಕೂಡ ಈಗ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ನಾಸಿರ್ ಹುಸೇನ್ ನಿನ್ನೆ ಮಾಧ್ಯಮಗಳಿಗೆ ಮಾತನಾಡೋ ಸಂದರ್ಭದಲ್ಲಿ ಅವರ ಸುತ್ತಮುತ್ತ ಇದ್ದಂಥವರೆಲ್ಲರೂ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಿನ್ನೆ ನಾಸಿರ್ ಹುಸೇನ್ ಬೆಂಬಲಿಗರು ಅಂತ ಹೇಳಿ ಒಂದಷ್ಟು ಏನೋ ಅವ್ರ ಹೆಸರು ಹೇಳ್ಕೊಂಡು ಯಾರು ವಿಧಾನಸೌಧಕ್ಕೆ ಬಂದಿದ್ರು ಆ ಲಿಸ್ಟ್ ಇದೆ, ಆ ಲಿಸ್ಟ್ ಅನ್ನ ತೆಗೆದುಕೊಂಡು ಅವರ ಹೆಸರು ಮತ್ತೆ ಅವರ ಫೋನ್ ನಂಬರ್ಗಳನ್ನ ತೆಗೆದುಕೊಂಡು ಆ ಮೂಲಕ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸಗಳಾಯ್ತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಏನು ಒಂದು ಘಟನೆ ನಡೆದ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಹಿಂದೆ ನಿಂತಿದ್ದಂತ ನಿಜಾಮ್ ಅನ್ನುವಂತಹ ವ್ಯಕ್ತಿಯನ್ನ ಕರೆದ್ರು. ಆತನ ಜೊತೆಗೆ ಇನ್ನಿಬ್ರು 3 ಕೂಡ ಬಂದು ಏನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಮುಂದೆ ನಿನ್ನೆ ಏನು ಘಟನೆ ನಡೀತು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಕೊಡುವಂತ ಕೆಲಸಗಳಾಯ್ತು. ಮತ್ತೆ ಮಾಹಿತಿ ಕೊಟ್ಟು ಆದ ನಂತರ ಹೊರಗಡೆ ಬಂದ ಸಂದರ್ಭದಲ್ಲಿ ನಿಜಾಮ್ ಏನು ಮಾಧ್ಯಮಗಳಿಂದ ಮಾತಾಡೋ ಸಂದರ್ಭದಲ್ಲಿ ಆ ರೀತಿಯ ಘಟನೆ ಯಾವುದು ನಡೆದೇ ಇಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹದ್ದು ಘೋಷಣೆಯೇ ಕೂಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡುವ ಮೂಲಕ ಅಲ್ಲಿ ಒಂದ್ ಕಡೆ ಆರಂಭಿಕ ಹಂತದಲ್ಲೇ ಆ ಘಟನೆ ನಡೆದಿಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡುವಂತ ಕೆಲಸಗಳಾಯ್ತು. ಜೊತೆಗೆ ಆ ವಿಡಿಯೋವನ್ನು ಎಲ್ಲ ಒಂದ್ ಕಡೆ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಈ ರೀತಿಯ ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿರುವಂತದ್ದು, ಮಾಧ್ಯಮಗಳಲ್ಲಿ ಏರ್ ಮಾಡಲಾಗ್ತಿದೆ ಅನ್ನುವಂತ ಒಂದು ರೀತಿಯ ಉತ್ತರವನ್ನು ಕೊಡುವ ಮೂಲಕ ಘಟನೆ ನಡೆದೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡುವಂತ ಕೆಲಸಗಳಾಯ್ತು. ಜೊತೆಗೆ ನಮ್ಮ ಬಳಿ ಅಂದ್ರೆ ಏನು ಯಾವುದೇ ರೀತಿ ನಮ್ಮ ಬಳಿ ಇರುವಂತಹ ವಿಡಿಯೋದಲ್ಲಿ ಆ ರೀತಿ ಯಾವುದೇ ಘೋಷಣೆಗಳು ಕೂಗಿಲ್ಲ ಅನ್ನುವಂತ ವಿಡಿಯೋಗಳಿದೆ, ಅದನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದೇನೆ ಅನ್ನುವಂತ ಹೇಳಿಕೆ ಕೊಡುವ ಮೂಲಕ ಆ ರೀತಿ ಘಟನೆ ನಡೆದೇ ಇಲ್ಲ ಅನ್ನೋದನ್ನ ನಾಸಿರ್ ಹುಸೇನ್ ಬೆಂಬಲಿಗರು ಪೊಲೀಸರ ಮುಂದೆ ಹೇಳಿಕೆ ಕೊಡುವಂತ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ಪೊಲೀಸರು ಯಾವ ವಿಡಿಯೋ ಏನೋ ಮಾಧ್ಯಮಗಳಲ್ಲಿ ಬಂತು ಮತ್ತೆ ಯಾವ ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತ ವಿಡಿಯೋಗಳನ್ನ FSL ಕೊಡುವ ಮೂಲಕ FSL ಅಧಿಕಾರಿಗಳಿಂದ ಒಂದಷ್ಟು ಏನೋ ಒಪಿನಿಯನ್ ಪಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಆ ವಿಡಿಯೋಗಳಲ್ಲಿ ಯಾರೆಲ್ಲ ಕಾಣ್ತಾ ಇದ್ದಾರೆ, ಅದರ ಹಿಂದೆ ಯಾರಿದ್ದಾರೆ, ಇದೆಲ್ಲ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ವಿಶೇಷವಾಗಿ ಬೆಂಗಳೂರಿನಲ್ಲಿ 3 ತಂಡಗಳು ಯಾರು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಾನೆ ಅನ್ನುವಂತ ಆ ವ್ಯಕ್ತಿಯನ್ನ ಹುಡುಕಾಟಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಹುಡುಕಾಟ ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಕಾಣಿಸುವಂತ ಎಲ್ಲರನ್ನೂ ಕೂಡ ಬಹುತೇಕರನ್ನ ಈಗ ರೀಚ್ ಆಗಿ ಅವರಿಂದ ಮಾಹಿತಿ ಪಡ್ಕೊಳ್ಳುವಂತ ಕೆಲಸಗಳಾಗಿರುವಂತದ್ದು. ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದವನ್ನು ಕೂಡ ನಾವು ಅರೆಸ್ಟ್ ಮಾಡ್ತೇವೆ ಅನ್ನುವಂತ ಒಂದು ವಿಶ್ವಾಸವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಿಜಾಮ್ ಫೌಜರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಪಾಕ್ ಪರ ಯಾರು ಘೋಷಣೆನೇ ಕೂಗಿಲ್ಲ. ವಿಚಾರಣೆಯ ಬಳಿಕ ನಾಸಿರ್ ಬೆಂಬಲಿಗ ನಿಜಾಮ್ ಫೌಜ್ಗರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ತಿರುಚಲಾಗಿದೆ, ನಮ್ಮ ಬಳಿ ಮೂಲ ವಿಡಿಯೋ ಇದೆ. ನಾಸಿರ್ ಬೆಂಬಲಿಗ ಹೇಳ್ತಾ ಇರೋ ಮಾತಿದು. ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳ್ತಾರೆ. ಆ ತರ ಚಿಹ್ನಿತ ಘೋಷಣೆನೇ ಇಲ್ಲ. ನಾವ್ ಎಲ್ಲಿ ಕೊಡ್ಬೇಕಾಗಿತ್ತು ಅಲ್ಲಿ ಕೊಟ್ಟಿದೀವಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಏನು ವಿಚಾರಣೆ ಮಾಡಿದ್ರು ಸರ್? ನಿಮ್ಮ ಹತ್ರ ಏನ್ ಬೈ ಚಾನ್ಸ್ ಏನಾದ್ರು ಆ ತರ ಘೋಷಣೆ ಆಗಿದೆ ಅಂತ ಕೇಳಿದ್ರು. ನಾನು ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ. ಏನಾದ್ರು ಆಗಿದ್ರೆ ಆಗಿಲ್ಲ. ಆ ಎಡಿಟೆಡ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದಾರಲ್ಲ 10 ಸತಿ ಕೂಡ್ತಾವ್ರೆ, ಅಲ್ಲಿ ಆಗ್ಲೇ ಇಲ್ಲ. ಆ ಘಟನೆ ಆಗಿದ್ರೆ ನಾವೇನಾದ್ರೂ ಹೇಳ್ಬೋದು. ಆ ಘಟನೆನೇ ಇಲ್ಲ, ಅದಕ್ಕೆ ಏನ್ ಹೇಳೋದು? ಈಗ ಕ್ಲಿಪ್ ನಡೀತಾ ಇದೆಯಾ, ಅದು ಡಾಕ್ಟರ್ಡ್ ವಿಡಿಯೋ, ನಮ್ಮ ಹತ್ರ ರಾ ವಿಡಿಯೋ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ. ಯಾವ ತರದ್ದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ, ಎಡಿಟೆಡ್ ವಿಡಿಯೋ ಇದೆಯಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.